ಸಹ ಕೊಡ್ತಾ ಇದ್ದೀವಿ. ಈಗ 2012-13 ಸಾಲಿನಲ್ಲಿ 100% ಹಾಜರಾತಿ ಪಡೆದ ಮಕ್ಕಳಿಗೆ ಶೋಭಾ ಏಲೂರು ನಿರೂಪಿಸ್ತಾರೆ. ತಮ್ಮೆಲ್ಲರಿಗೂ ಈ ದೀಪದ ಕಾರಂಜಿಯ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಮನಪೂರ್ವಕ ಆದರದ ಸ್ವಾಗತಗಳು. ಪುರಸ್ಕಾರ, ಬಹುಮಾನ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇವೆಲ್ಲವೂ ವ್ಯಕ್ತಿಯಲ್ಲಿ ಸೂಕ್ತವಾಗಿರುವ ಪ್ರತಿಭೆಯನ್ನು ಹೊರತರುವಲ್ಲೂ ಇರುವ ಉತ್ತಮ ಕಾರ್ಯಕ್ರಮಗಳು. ನಮ್ಮ ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಪುಟಿದಿಟ್ಟು ಚಿನ್ನವನ್ನಾಗಿ ಪರಿವರ್ತಿಸಿ ಶಿಸ್ತಿನ ಸಿಪಾಯಿಗಳನ್ನಾಗಿ ಮಾಡುವ ಕಾರ್ಯ ಶಾಲೆ ಪ್ರಾರಂಭವಾದಾಗಿನಿಂದಲೂ ಯಶಸ್ವಿಯಾಗಿ ನಡೆಯುತ್ತಿದೆ. ಇಂತಹ ಕಾರ್ಯಕ್ರಮಗಳಲ್ಲೊಂದು 100% ಹಾಜರಾತಿ. 2012-13ನೇ ಸಾಲಿನಲ್ಲಿ 100% ಹಾಜರಾತಿ ಪಡೆದ ವಿದ್ಯಾರ್ಥಿನಿಯರಿಗೆ ಈ ವಾರ್ಷಿಕೋತ್ಸವದಲ್ಲಿ ಸಹ ಪುರಸ್ಕರಿಸಲಿದ್ದೇವೆ. ಪುರಸ್ಕೃತರ ಹೆಸರುಗಳು ಈ ಕೆಳಗಿನಂತಿವೆ. ಪುರಸ್ಕೃತರು ವೇದಿಕೆಗೆ ಆಗಮಿಸಿ ಗಣ್ಯರಿಂದ ಪುರಸ್ಕಾರವನ್ನು ಸಂಸ್ಥೆಯ ಪರವಾಗಿ ಸ್ವೀಕರಿಸಬೇಕು. ಈ ಬಹುಮಾನವನ್ನು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಕಲಾವತಿಯವರು ನೀಡಬೇಕೆಂದು ವಿನಂತಿ. ಮೊದಲಿಗೆ UKG ತರಗತಿಯಲ್ಲಿ ಸಿಮ್ರಾನ್ ಬಾನು, Presenting at the Grammys, playing Molito de Jennifer. ಅನುಷ್ಕಾ H, 9ನೇ ತರಗತಿ ಕೃತಿಕಾ HP, 10ನೇ ತರಗತಿ ಅಖಿಲೇಶ್ HS. ಬಹುಮಾನ ಸ್ವೀಕರಿಸಿದ ಲೇಟಾಗಿ ಆಗಮಿಸಿದ್ದಾರೆ, ಅವರಿಗೂ ಸಹ ಸನ್ಮಾನವನ್ನು ನಮ್ಮ ಅಧ್ಯಕ್ಷರು ಮಾಡಬೇಕು ಅಂತಿದ್ದೀವಿ.
ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಶಾಲೆಯ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ. ನಿಜವಾಗ್ಲೂ ನಾನು ಶ್ರೀ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಓದಿದೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಾನು ಸುಮಾರು ಒಂದು 10 ವರ್ಷ ಆಗಿರ್ಬೋದು ನಮ್ಮ ಶಾಲೆಯಿಂದ ಹೋಗಿ. ಯಾಕಂದ್ರೆ ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಮುರಾರ್ಜಿ ಸ್ಕೂಲಿಗೆ ಪಾಸಾಗಿ ನಾನು ಅಲ್ಲಿಂದ ಹೋಗಿದ್ದು. ಆದರೆ ಅವತ್ತು ನನಗೆ ಏನು ಪ್ರೀತಿ ತೋರಿಸ್ತಿದ್ರು, ಪ್ರೋತ್ಸಾಹ ನೀಡ್ತಿದ್ರು, ಇವತ್ತಿಗೂ ಸಹ ಎಲ್ಲ ಶಿಕ್ಷಕರು ಎಲ್ಲ ಗುರುಗಳು ಸಹ ಅದೇ ಪ್ರೀತಿ ಅದೇ ಗೌರವನ ಇಟ್ಕೊಂಡು ನನ್ನ ಮೇಲೆ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ 10 ವರ್ಷ ಬಿಟ್ಟು ಒಬ್ಬ ಹುಡುಗ ಮತ್ತೆ ಇದು ಮಾಡಿದಾನೆ ಅಂದ್ರೆ ಅದು ಯಾರು ಗುರುತಿಸಲ್ಲ. ಯಾಕಂದ್ರೆ ಬೇರೆ ಸ್ಕೂಲಲ್ಲಿ ಆಗಿದ್ರೆ ಬಿಡೋನು ಅವಾಗಲೇ ಹೋಗಿದ್ದು ಸ್ಕೂಲಿಂದ, ಇವಾಗೇನು ಅವನನ್ನ ಇದು ಮಾಡೋದು ಬೇಕಾಗಿಲ್ಲ ಅಂತ ಭಾವನೆ ಬಂದಿರ್ಬೋದು. ಆದರೆ ನಮ್ಮ ವಾಸವಿ ಶಾಲೆ ಗುರುಗಳು ಮತ್ತೆ ಎಲ್ಲ ಸಿಬ್ಬಂದಿಗಳು ಸಹ ಅವತ್ತು ಏನು ಪ್ರೋತ್ಸಾಹ ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನನ್ನ ಚಿಕ್ಕ ಕಲೆನ ಗುರುತಿಸಿ ಇವತ್ತು ನನಗೆ ಇಲ್ಲಿ ಕೂರಿಸಿ ಒಂದು ಆನರ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾನು ಶ್ರೀ ವಾಸವಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಓದಿದೆ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ಖುಷಿ ಪಡ್ತೀನಿ ನಾನು. ಹಾಗೆ ನಾನಿವತ್ತು ಇಲ್ಲಿಗೆ ಬಂದು ಇಷ್ಟು ಕಲೆ ನನ್ನಲ್ಲಿ ಇದೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ಅದು. ಅವ್ರು ಚಿಕ್ಕರಿಂದ ನನಗೆ ನೀಡಿದ ಪ್ರೋತ್ಸಾಹ ಪ್ರೀತಿ ನಾನು ಇವತ್ತು ಇಲ್ಲಿ ಗಂಟ ತಂದು ನಿಲ್ಲೋಂಗ್ ಮಾಡಿದೆ. ಈ ಸಮಯದಲ್ಲಿ ನನಗೆ ಏನೇ ನಡೆದಿದ್ರು ನಾನು ಅದನ್ನ ನಮ್ಮ ತಂದೆ ತಾಯಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತನಾಡ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ದೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಕುಡಿಯು, ಪ್ರೀತಿಯೇ ದೇವರು, ಸ್ನೇಹವೇ ಕುಡಿಯು, ಪ್ರೀತಿಯೇ ದೇವರು, ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸಮತೆ ಮಮತೆ ಸ್ನೇಹದ ಗಾನ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಆಮೇಲೆ ಅವರ ಮನಸ್ಸಲ್ಲಿರೋ ಭಾವನೆಗಳನ್ನ ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ. ಅವರಿಗೆ ವಂದನೆಗಳು.
ಜೀವ ವಿಮಾ ವಿಭಾಗದ ಉಪಶಾಖಾಧಿಕಾರಿ ಜವರಯ್ಯ ಅವರಿಗೆ ಈಗ ಗೌರವಾರ್ಪಣೆ ನಮ್ಮ ಅಧ್ಯಕ್ಷರಿಂದ. ಹಾಸನಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ 24 ವರ್ಷಗಳನ್ನು ಪೂರೈಸಿ 25ನೇ ವರ್ಷಕ್ಕೆ ಕಾಲಿಡ್ತಿರ್ತಕ್ಕಂಥ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಶಿಕ್ಷಕ ವರ್ಗದವರಿಗೂ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕರು ಹಾಗೂ ಮಕ್ಕಳಿಗೆ ಭಾರತೀಯ ಜೀವ ವಿಮಾ ನಿಗಮ ಹೊಳೆನರಸೀಪುರ ಶಾಖೆ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಭಾರತೀಯ ಜೀವ ವಿಮಾ ನಿಗಮದಿಂದ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನೋದನ್ನು 2013ನೇ ಸಾಲಿನಿಂದ ನಾವು ಆರಂಭಿಸಿದ್ದೇವೆ. ಅದನ್ನು ಕೊಡಲಿಕ್ಕೆ ನಮ್ಮ ವಾಸವಿ ವಿದ್ಯಾಸಂಸ್ಥೆಯವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ LIC ಬಗ್ಗೆ ನಾನು ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮೆಲ್ಲರ ಹೆಮ್ಮೆಯ ಪ್ರತಿನಿಧಿ ನಟರಾಜ್ ಅವರು ಈ ಬಳಗದಲ್ಲಿದ್ದಾರೆ ಹಾಗೂ ಇನ್ನೂ ಹಲವಾರು ಪ್ರತಿನಿಧಿಗಳು ಈ ನಮ್ಮ ಬಳಗದಲ್ಲಿದ್ದಾರೆ. ಸುಮಾರು 30 ಕೋಟಿ ಗ್ರಾಹಕರನ್ನು ಹೊಂದಿರತಕ್ಕಂಥ LIC ಅವ್ರನ್ನ ಉತ್ತಮ ಪ್ರಜೆಗಳಾಗಿ ಮಾಡ್ತಾ ಇದ್ದೀರಾ ಅಂತ ನಮ್ಮ ಶಾಲೆ ಬಗ್ಗೆ ಉತ್ತಮ ಮಾತನಾಡಿದ ಜವರಯ್ಯ ಅವರಿಗೆ ವಂದನೆಗಳು.